ರಾಜಕೀಯದಲ್ಲಿ ಮತ್ತೆ ಜಾತಿ ಗಣತಿಯ ಜಟಾಪಟಿ ಜೋರಾಗಿದೆ. ಜಾತಿ ಗಣತಿ ಜಾರಿಗೆ ಕೈಪಾಳ್ಯದಲ್ಲೇ ಪರ ವಿರೋಧದ ಚರ್ಚೆ ಆರಂಭವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಜಾತಿ ಗಣತಿಯ ಜಟಾಪಟಿ ಜೋರು. ಮೂಡ ಸಂಕಷ್ಟದಲ್ಲಿರುವ ಸಿದ್ದುಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಜಾತಿ ಗಣತಿ ಜಾರಿಗೆ ಕೈ ಪಡಸಾಲೆಯಲ್ಲೇ ಪರ ವಿರೋಧ ಜೋರಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕೊಟ್ಟ ಹೇಳಿಕೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದ್ದು, ಸ್ವಪಕ್ಷದಲ್ಲೇ ಪರ ವಿರೋಧದ ಚರ್ಚೆ ಜೋರಾಗಿದೆ. ಸರ್ಕಾರ ಬಿದ್ರೂ ಪರವಾಗಿಲ್ಲ, ಜಾರಿ ಮಾಡಬೇಕು ಅಂತ ಅವರು ಹೇಳಿದಂತಹ ವಿಚಾರ. ಸರ್ಕಾರ ಬಿದ್ರೂ ಪರವಾಗಿಲ್ಲ ಅಂತ ನಾಯಕರು ಈಗ ಹೇಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರೋದು. ಇವತ್ತು ಒಂದು ಸಭೆ ಕೂಡ ಆಗುತ್ತೆ. ಮೂಡ ಸಂಕಷ್ಟದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಇದ್ದಾರೆ, ಆ ಟೆನ್ಷನ್ ಇಂದ ಹೊರ ಬಂದ್ರೆ ಸಾಕು ಅಂತ ಇದ್ದಾರೆ. ಆ ನಡುವೆನೇ ಈಗ ಮತ್ತೊಂದು ತಲೆನೋವನ್ನ ಸ್ವಪಕ್ಷದ ನಾಯಕರು ತಂದಿರ್ತಿದ್ದಾರೆ. ಇದಕ್ಕೆ ಲಿಂಗಾಯತ ಒಕ್ಕಲಿಗ ಸಮುದಾಯ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಈ ಜಾತಿ ಗಣತಿ ವಿಚಾರವಾಗಿ. ಆದ್ರೂ ಕೂಡ ಜಾತಿ ಗಣತಿಯನ್ನ ಬಿಡುಗಡೆ ಮಾಡುತ್ತಾ ಸಿದ್ದರಾಮಯ್ಯನವರು ಆ ವರದಿಯನ್ನ ಬಿಡುಗಡೆ ಮಾಡ್ತಾರಾ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾತಿ ಗಣತಿಯನ್ನ ನಡೆಸಿದ್ದು. ಬಟ್ ಜಾತಿ ಗಣತಿ ಏನಾದ್ರೂ ರಿವೀಲ್ ಆದ್ರೆ ಅದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಅಲ್ಲಿ ಲಿಂಗಾಯತ ಒಕ್ಕಲಿಗ ಸಮುದಾಯ ಎಲ್ಲೋ ಹಿಂದುಳಿದ ವರ್ಗಕ್ಕಿಂತ ಕಡಿಮೆ ಇದೆ ಶೇಕಡವಾರು ಅಂತ ನೋಡಿದಾಗ ಎಲ್ಲ ನಾವು ಕಳ್ಕೊಳ್ಬೇಕಾಗುತ್ತೆ ಮತಗಳನ್ನ ಅಂತ ಹೇಳಿ ಒಂದು ಸ್ಟೆಪ್ ಬ್ಯಾಕ್ಔಟ್ ಆಗಿದ್ರ? ಹರಿಪ್ರಸಾದ್ ಅವ್ರು ಕೊಡ್ತಿರೋ ಹೇಳಿಕೆ ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಯಾಕಂದ್ರೆ ನಾವು ವೋಟ್ ಬ್ಯಾಂಕ್ ಮಾಡದಿದ್ರು ಪರವಾಗಿಲ್ಲ, ಅದು ರಿಲೀಸ್ ಆಗ್ಲಿ ಅಂದ್ರೆ ಇನ್ನೇನ್ ಲೆಕ್ಕ? ಇನ್ ಕೇಸ್ ಬಿಡುಗಡೆ ಆದ್ರೆ ಬೇರೆ ಸಂದೇಶನೇ ರವಾನೆ ಆಗುತ್ತೆ ಅಂತ. ಸೊ ಹಂಗಾಗಿ ಸರ್ಕಾರ ಬಿದ್ರೂ ಪರವಾಗಿಲ್ಲ, ಜಾರಿ ಮಾಡ್ಲಿ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಕೈಪಾಳ್ಯದಲ್ಲೇ ಜಾತಿ ಗಣತಿ ರಿಲೀಸ್ ಮಾಡಿ ಅನ್ನೋ ಒತ್ತಾಯ, ಬಿಡುಗಡೆ ಆಗಬೇಕು, ಅನುಷ್ಠಾನ ಆಗಬೇಕು ಅನ್ನೋ ಒತ್ತಾಯ. ಇನ್ನೊಂದು ಕಡೆ ಇವತ್ತು ಸಚಿವರು ಶಾಸಕರ ನಿಯೋಗ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಒಂದು ಸಮಾಲೋಚನೆಯನ್ನ ನಡೆಸುತ್ತೆ ಅಂತ. ಮಧ್ಯಾಹ್ನ 12 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಗೆ ಅವಕಾಶವನ್ನ ಕೇಳಿದೆಯಂತೆ ಒಕ್ಕಲಿಗ ಲಿಂಗಾಯತ ಸಚಿವರು ಶಾಸಕರ ನಿಯೋಗ. ಎಂದಿನಿಂದಲೇ ಜಾತಿ ಗಣತಿ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ಸಿಗತ್ತೆ ಅಂತ ಹೇಳಲಾಗ್ತಿದ್ದು, ಇನ್ನೊಂದು ಕಡೆ ನಾಯಕರುಗಳ ಸಭೆ. ಸಿದ್ದರಾಮಯ್ಯ ನಿವಾಸದಲ್ಲೇ ಸಭೆಯನ್ನ ಕರೆದಿರೋದು. ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳ್ಬೋದು. ಇಂದು ಅಹಿಂದ ನಾಯಕರು ಸಭೆಯನ್ನ ಕರೆದಿದ್ದು, ಇನ್ನೊಂದು ಕಡೆ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ವಿರೋಧ ವ್ಯಕ್ತಪಡಿಸೋ ಎಲ್ಲಾ ಸಾಧ್ಯತೆಗಳಿದೆ. ಇನ್ ಕೇಸ್ ಏನಾದ್ರೂ ಬಿಡುಗಡೆ ಆಗುತ್ತೆ ಅಂತಾದ್ರೆ ಒಂದು ರೀತಿ ಅಡಗತ್ತರಿಯಲ್ಲಿ ಸೀಲ್ಕ್ ಹಾಕೊಂಡಂತಹ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಈಗ ಮೂಡ ವಿಚಾರ ಒಂದು ಕಡೆ, ಆ ತಲೆನೋವಿಂದ ಹೊರಗೆ ಬಂದ್ರೆ ಸಾಕು ಅನ್ನೋಷ್ಟರಲ್ಲೇ ಜಾತಿ ಗಣತಿ ವಿಚಾರವನ್ನ ಈಗ ಎಳತ್ ತಂದಿದ್ದಾರೆ.
ಸರ್ಕಾರ ಬಿದ್ರೂ ಪರವಾಗಿಲ್ಲ ಅಂತೇಳಿ ಬಿ ಕೆ ಹರಿಪ್ರಸಾದ್ ಕೊಟ್ಟ ಒಂದು ಹೇಳಿಕೆನೆ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಅವರೇ ಹಾಗೆ ಹೇಳಿಬಿಟ್ರೆ ಇದ್ರಲ್ಲಿ ಏನೋ ಇದೆ, ಲಿಂಗಾಯತರು ಒಕ್ಕಲಿಗರು ಒಗ್ಗಟ್ಟಾಗ್ಬಿಡ್ತಾರೆ, ಅವಾಗ ಏನೋ ಇರಬಹುದು, ಮೋಸ್ಟ್ಲಿ ನಮ್ಮನ್ನ ಕಡೆಗಣಿಸ್ತಾರಾ ಏನು ಎತ್ತ, ಹಿಂದುಳಿದ ವರ್ಗಗಳನ್ನೇ ಅಲ್ಲಿ ಮೇಲ್ವರ್ಗಕ್ಕೆ ತಂದು ಕೂರಿಸ್ತಾರೆ. ಈ ರೀತಿ ಸಾಕಷ್ಟು ಚರ್ಚೆ ಜೋರಾಗಿದ್ದು ಮಧ್ಯಾಹ್ನ 12 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದುಳಿದ ವರ್ಗಗಳ ಒಂದು ನಿಯೋಗ ಭೇಟಿ ಮಾಡುತ್ತೆ. ಏನೆಲ್ಲ ಚರ್ಚೆ ಮಾಡುತ್ತೆ ಹಾಗಾದ್ರೆ ಅನ್ನೋದನ್ನ ಕಾದು ನೋಡಬೇಕು. ಜಾತಿ ಗಣತಿ ವರದಿ ಅಥವಾ ಅಭಿಯಾನಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಪರ ವಿರೋಧದ ಸರ್ಕಾರದಲ್ಲೇ ಪರ ವಿರೋಧದ ಚರ್ಚೆಗಳು ಜೋರಾಗ್ತದೆ. ಹೈಕಮಾಂಡ್ ಮಧ್ಯಸ್ಥಿಕೆ ಮೂಲಕ ಜಾತಿ ಗಣತಿ ರಿಲೀಸ್ ಆಗುತ್ತಾ ಹಾಗಾದ್ರೆ? ಅಂದಿನ ಸಭೆಯಲ್ಲಿ ಅಂದ್ರೆ 10ನೇ ತಾರೀಕು ಒಂದು ಸಭೆಯನ್ನ ಮಾಡಿ ಅಂದೇ ಎಲ್ಲೋ ಚರ್ಚೆಯನ್ನ ಮಾಡಿ ವರಿಷ್ಠರ ಜೊತೆಗೆ ಬಿಡುಗಡೆಗೆ ನಿರ್ಧಾರವನ್ನ ಮಾಡ್ತಾರೆ. ವರಿಷ್ಠರು ಏನಂತಾರೆ? ಜಾತಿ ಗಣತಿ ವರದಿ ಜಾರಿ ಸಂಬಂಧ ಸಂಪುಟ ಉಪ ಸಮಿತಿ ರಚನೆಯನ್ನ ಮಾಡಲಾಗುತ್ತೆ. ಜಾತಿ ವರದಿಯ ಸಾಧಕ ಬಾಧಕದ ಬಗ್ಗೆ ಒಂದು ಗಡುವನ್ನ ಮಾಡಿಕೊಂಡು ಗಡುವಿನೊಳಗೆ ಚಿಂತನೆಯನ್ನ ನಡೆಸಲಿದ್ದಾರಂತೆ. ಅಕ್ಟೋಬರ್ 10ನೇ ತಾರೀಕು ರಾಜ್ಯ ಸಚಿವ ಸಂಪುಟ ಸಭೆ ನಡೆಸೋ ಸಾಧ್ಯತೆ ಇದೆ. 2 ದಿನ ಉಸ್ತುವಾರಿ ಕೂಡ ರಾಜ್ಯಕ್ಕೆ ಬರ್ತಾರೆ. ಆ ನಡುವೆ ಈ ಜಾತಿ ಗಣತಿ ವಿಚಾರ, ಅದರಲ್ಲೂ ಬಿ ಕೆ ಹರಿಪ್ರಸಾದ್ ಹೇಳಿರುವಂತಹ ವಿಚಾರ ಒಂದಷ್ಟು ಚರ್ಚೆ ಆಗೋ ಸಾಧ್ಯತೆಗಳು ಇದೆ. ಕಾಂಗ್ರೆಸ್ ಶಾಸಕರು ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮೂಡ್ ಆಫ್ ಆಗ್ಬಿಟ್ಟಿತ್ತು ಮೂಡ ವಿಚಾರದಲ್ಲಿ, ಸೊ ನಿಂತ್ರು ಕುಂತ್ರು ಅದೇ ಟೆನ್ಷನ್ ಅಲ್ಲಿ ಇದ್ರು. ಈಗ ಅಷ್ಟು ಸಾಲದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇಲ್ಲಿ ಜಾತಿ ಗಣತಿ ರಿಲೀಸ್ ಮಾಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬಂದಿದೆ. ಸದ್ಯ ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪವಿತ್ರ, ಈಗಾಗಲೇ ಜಾತಿ ಗಣತಿ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದೆ. ಅದನ್ನ ಅನುಷ್ಠಾನ ಮಾಡಬೇಕು, ಜಾರಿಗೆ ತರಬೇಕು ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಆಳ್ತಿರೋಣ ಪಕ್ಷ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಕೂಗು ಇದೆ. ಮತ್ತೆ ಒಂದು ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕರು ಕೂಡ ಸಾಕಷ್ಟು ಬಾರಿ ಕೂಡ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಒತ್ತಾಯ ಕೂಡ ಮಾಡಿದ್ದಾರೆ. ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಎಸ್ ಮಟ್ಟದಲ್ಲಿ ಪ್ರಣಾಳಿಕೆಯಲ್ಲಿ ಕೂಡ ಈ ಒಂದು ಜಾತಿ ಗಣತಿ ವರದಿ ಅನುಷ್ಠಾನ ಮಾಡುವಂತ ಅಂಶವು ಕೂಡ ಉಲ್ಲೇಖವಾಗಿರತಕ್ಕಂಥದ್ದು. ಹಾಗಾಗಿ ಜಾತಿ ಗಣತಿಯನ್ನ ಜಾರಿ ಮಾಡಲೇಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಡೆ ತೀವ್ರ ಒಂದು ಒತ್ತಾಯ ಕೂಡ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಕೆಲವಷ್ಟು ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಎಲ್ಲೋ ಒಂದ್ ಕಡೆ ವಿರೋಧಿಸ್ತಾ ಇದ್ದಾರೆ. ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಒಂದ್ ಕಡೆ ಒಕ್ಕಲಿಗ ನಾಯಕರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಜಾತಿ ಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ, ಇದನ್ನ ಮರುಪರಿಶೀಲನೆ ಮಾಡಬೇಕು, ಇದನ್ನ ಯಾವುದೇ ರೀತಿ ಅನುಷ್ಠಾನ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಇದರ ನಡುವೆ ಒಂದ್ ಕಡೆ ಅಹಿಂದ ನಾಯಕರು, ಹಿಂದುಳಿದ ವರ್ಗಗಳ ನಾಯಕರು ಎಲ್ಲರೂ ಕೂಡ ಜಾತಿ ಗಣತಿ ವರದಿ ಅನುಷ್ಠಾನ ಮಾಡಲೇಬೇಕು ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಈ ನಡುವೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅಹಿಂದ ನಾಯಕ ಅಂತಕ್ಕಂಥ ಹೆಸರನ್ನ ಕರೆದುಕೊಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನ ಜಾರಿ ಮಾಡೇ ಮಾಡ್ತೀವಿ, ಅನುಷ್ಠಾನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವಾರು ಬಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೀಗ ಇವತ್ತು ಏನು ಮಧ್ಯಾಹ್ನ 12 ಗಂಟೆಗೆ ಅಹಿಂದ ವರ್ಗದ ಅಹಿಂದ ನಾಯಕರು ಮತ್ತು ಹಿಂದುಳಿದ ವರ್ಗದ ನಾಯಕರು ಎಲ್ಲರೂ ಕೂಡ ಸಚಿವರು ಮತ್ತು ಶಾಸಕರ ಒಂದು ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯವ್ರನ್ನ ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ವಿವಿಧ ಬೇಡಿಕೆಗಳ ಕುರಿತಾಗಿ ಕೂಡ ಸಮಾಲೋಚನೆ ನಡೆಸಿದ್ದಾರೆ. ಪ್ರಮುಖವಾಗಿ ಜಾತಿ ಗಣತಿ ವರದಿ ಈಗಾಗಲೇ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ, ಅದನ್ನ ಕೂಡಲೇ ಒಂದು ಅನುಷ್ಠಾನ ಮಾಡಬೇಕು, ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡಲಿದ್ದಾರೆ. ಹಾಗಾಗಿ ಅದಾದ ಬಳಿಕ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತಷ್ಟು ಈ ಒಂದು ಜಾತಿ ಗಣತಿ ದಂಗಲ್ ಎದುರಾಗಲಿದೆ. ಅದಕ್ಕೆ ಬಿಜೆಪಿಯ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ರಾಜ್ಯದ ಸಂಚಲನ ಮೂಡಿಸುತ್ತಾ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಒಂದ್ ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡುತ್ತಾ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ.
ಪವಿತ್ರ. ಎಸ್ ಬಸವರಾಜ್, ನೀವು ಹೇಳ್ತಾ ಇದ್ರಿ ಇವತ್ತು 12 ಗಂಟೆಗೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಮಾಡಿ ಅಲ್ಲಿ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಸಾಕಷ್ಟು ಮಹತ್ವದ ಮಾತುಕತೆ ಕೂಡ ಆಗತ್ತೆ ಅಂತ. ಇಲ್ಲಿ ಸಿದ್ದರಾಮಯ್ಯನವರು ಒಂದ್ ರೀತಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಂತೆ ಕಾಣಿಸ್ತಾ ಇದೆ ಬಸವರಾಜ್. ಯಾಕಂದ್ರೆ ಈ ಜಾತಿ ಗಣತಿ ರಿಲೀಸ್ ಮಾಡಿದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಮಾಡದೆ ಇದ್ರೆ ಒಂಥರದ ಸಮಸ್ಯೆಗೆ ಈಗ ಸಿದ್ದರಾಮಯ್ಯನವರು ಸಿಲುಕಾಕೊಳ್ಳೋದ್ರಿಂದಾಗಿ ಈ ತೀರ್ಮಾನವನ್ನು ಯಾವ ರೀತಿ ತಗೊಳ್ತಾರೆ? ಯಾಕಂದ್ರೆ ಅಹಿಂದ ನಾಯಕರುಗಳನ್ನ ಕೂಡ ಇಲ್ಲಿ ದ್ವೇಷಿಸೋ ಅಥವಾ ದ್ವೇಷ ಕಟ್ಕೊಳ್ಳುವಾಗೂ ಇಲ್ಲ ಸಿದ್ದರಾಮಯ್ಯನವರು. ಹಂಗಂತ ಈಗೇನಾದ್ರೂ ಜಾತಿ ಗಣತಿದು ನಿರ್ಲಕ್ಷ್ಯ ಮಾಡಿದ್ರೆ ಅದು ಬೇರೆಯ ರೂಟ್ ಅನ್ನ ಹಿಡಿಯತ್ತೆ. ಖಂಡಿತ ಪವಿತ್ರ, ಒಂದ್ ಕಡೆ ಸಿದ್ದರಾಮಯ್ಯವರು ಒಂದ್ ಕಡೆ ಆತಂಕ ಸಿಲುಕಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದ್ ಕಡೆ ಅವರು ಕೂಡ ಅಹಿಂದ ನಾಯಕರು ಅಂತಕ್ಕಂತ ಘೋಷಣೆ ಹಾಕಿಯೊಂದಿಗೆ ಸಾಕಷ್ಟು ಒಂದ್ ಕಡೆ ಅವರು ರಾಜಕೀಯದಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ. ಹಾಗಾಗಿ ಅಹಿಂದ ನಾಯಕರ ಒಂದು ಕೂಗು ಒತ್ತಾಯ ಕೂಡ ಇದು ಈ ಒಂದು ಜಾತಿ ಗಣತಿಯನ್ನ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕೂಗು ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ಶಾಸಕರು ಕೂಡ ಸಚಿವರು ಕೂಡ ಇರುವಂತದ್ದು. ಅವರು ಕೂಡ ಸಾಕಷ್ಟು ಒತ್ತಾಯ ಮಾಡಿ ಇದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ಅನುಷ್ಠಾನ ಮಾಡಬೇಕು, ಇದು ಎಲ್ಲೋ ಕಡೆ ಅವೈಜ್ಞಾನಿಕತೆಯಿಂದ ಮರುಪರಿಶೀಲನೆ ಆಗಬೇಕು ಎನ್ನುವಂಥದ್ದನ್ನು ಕೂಡ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರು ಎರಡೂ ಒಂದು ಸಮುದಾಯ ಎಲ್ಲ ಕಡೆ ಅಂದ್ರೆ ರಾಜ್ಯ ಸರ್ಕಾರ ರೀತಿಯಲ್ಲಿ ಎಲ್ಲಾ ಸಮುದಾಯನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಸಿದ್ದರಾಮಯ್ಯವ್ರಿಗೆ ಇರುವಂತದ್ದು. ಈ ನಡುವೆ ಸಿದ್ದರಾಮಯ್ಯವರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಜಾತಿ ಗಣತಿ ವರದಿ ನಮ್ಮ ರಾಷ್ಟ್ರದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ವರದಿಯನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಆತಂಕ ಸಿಲುಕಿದೆ. ಮತ್ತೆ ಒಂದ್ ಕಡೆ ಅವ್ರಿಗೆ ಒಂದ್ ಜಾರಿ ಮಾಡ್ಬೇಕೋ ಬೇಡವೋ, ಇದನ್ನ ಮರುಪರಿಶೀಲನೆ ಮಾಡ್ಬೇಕಾ, ಯಾವ ರೀತಿಯಾಗಿ ಅನ್ನುವಂಥದ್ದು ಕೂಡ ಗೊಂದಲಕ್ಕೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಡುವಂತ ಪರಿಸ್ಥಿತಿ ಕೂಡ ಎದುರಾಗಬಹುದು. ಯಾಕಂತಂದ್ರೆ ಒಂದ್ ಕಡೆ ವಿರೋಧ ಮಾಡ್ತಾರೆ, ಇನ್ನೊಂದ್ ಕಡೆ ಅದನ್ನ ಅನುಷ್ಠಾನ ಮಾಡ್ಲೇಬೇಕು ಅನ್ನುವಂತ ಒತ್ತಾಯ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯವರು ಇವತ್ತು ಅಹಿಂದ ನಾಯಕರು, ಹಿಂದುಳಿದ ವರ್ಗಗಳ ನಾಯಕರು ಎಲ್ಲರೂ ಕೂಡ ಸೇರಿ ಒಂದು ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ. ಅಲ್ಲಿ ಸಿದ್ದರಾಮಯ್ಯವರು ಯಾವ ರೀತಿ ಅವರಿಗೆ ಭರವಸೆ ಕೊಡ್ತಾರೆ, ಇದನ್ನ ಸಚಿವ ಸಂಪುಟ ಸಭೆಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಕೂಡ ಆ ಒಂದು ಸಚಿವ ಸಂಪುಟ ಇರುವಂತದ್ದು. ಆ ಸಚಿವರು ಯಾವ ರೀತಿಯಾಗಿ ಈ ಒಂದು ಜಾತಿ ಗಣತಿ ವರದಿಗೆ ಜಾರಿಗೊಳಿಸಲಿಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಸಂಪುಟದಲ್ಲಿ ಅನುಮೋದನೆ ಕೊಡ್ಲಿಕ್ಕೆ ಅವಕಾಶ ಕೊಡ್ತಾರಾ, ಅಥವಾ ಒಂದು ಕಡೆ ಅದಕ್ಕೆ ವಿರೋಧ